ಇದು ಅಕ್ಸಾ ಸಂಘಟನೆ ಏನಿದೆ, ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್, ಅವರ ಮುಖಂಡರ ಕಾಂತ್ ಕುಮಾರ್ ದಿನಾಂಕ 11ಕ್ಕೆ ಇಲ್ಲಿ ಒಂದು ಸ್ಟೂಡೆಂಟ್ಸ್ ಪ್ರತಿಭಟನೆ ಮಾಡಕ್ಕೆ ಸಿಪಿ ಕಚೇರಿನಲ್ಲಿ ಒಂದು ಅರ್ಜಿ ಕೊಟ್ಟಿದ್ದರು. ಆ ಅರ್ಜಿದು ನಾವು ಪರಿಶೀಲನೆ ಮಾಡಿದೀವಿ. ಈ ಸಂಘಟನೆದು ನಾವು ಆಕ್ಟಿವಿಟಿ ಚೆಕ್ ಮಾಡಿದಾಗ ಧಾರವಾಡನಲ್ಲಿ ಇವರು ಒಂದು ಕರೆ ಮಾಡಿದರು. ಅದರಲ್ಲಿ 3-4 ಲಕ್ಷ ಸ್ಟೂಡೆಂಟ್ಸ್ ಸೇರಿದರು. ಆವಾಗ ಸಾಕಷ್ಟು ಪಬ್ಲಿಕ್ಗೆ ತೊಂದರೆ ಉಂಟಾಗಿತ್ತು. ಟ್ರಾಫಿಕ್ ಪ್ರಾಬ್ಲಮ್ ಆಗಲಿ ಮತ್ತು ಪಬ್ಲಿಕ್ ಆರ್ಡರ್ ಆಗಲಿ ಅದಕ್ಕೆ ಧಕ್ಕೆ ಉಂಟಾಗಿತ್ತು. ಆ ವಿಚಾರದಲ್ಲಿ ಅಲ್ಲಿ 2 ಪ್ರಕರಣ ದಾಖಲು ಮಾಡಲಾಗಿದೆ. ಹಾಗೆಯೇ ಅವರು ಬಿಜಾಪುರ್ನಲ್ಲಿ ಕೂಡ ಮಾಡಿದ್ದಾರೆ. ಇಲ್ಲಿ ಸೆಷನ್ ನಡೀತಾ ಇದೆ. ಪ್ರತಿದಿನ ಅಲ್ಲಿ ಎಲ್ಲ ಶಾಸಕರು ಇರ್ತಾರೆ, ಶಾಲಾ ಮಕ್ಕಳು ಇರ್ತಾರೆ. ಮತ್ತು ಈಗಾಗಲೇ ಆಲ್ರೆಡಿ ನಾವು ಪ್ರೊಟೆಸ್ಟ್ದು ಏನೇನು ಜಾಗ ಇದೆ ಅಲ್ಲಿ ಕೊಟ್ಟಿದ್ದೀವಿ. ಮತ್ತು ನಮಗೆ ಏನು ಇಂಟೆಲಿಜೆನ್ಸ್ದು ಇನ್ಪುಟ್ ಬಂದಿದೆ, ಅದರಿಂದ ಕೂಡ ಇವರ ಕಾರ್ಯಕ್ರಮ ಇವರು ಇಲ್ಲಿ ಪ್ರತಿಭಟನೆ ಮಾಡಿದರೆ ಅದರಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗಬಹುದು ಅಂತ ರಿಪೋರ್ಟ್ ಬಂದಿದೆ. ಅದರ ಆಧಾರದ ಮೇಲೆ ಅವರಿಗೆ ನಾವು ಪರ್ಮಿಷನ್ ನೀಡಿಲ್ಲ. ಅದು ಅವರಿಗೆ ಕಮ್ಯುನಿಕೇಟ್ ಕೂಡ ಮಾಡಿದ್ದೀವಿ. ಸೊ ದಿನಾಂಕ 11ರಂದು ಅಕ್ಸಾ ಸಂಘಟನೆಗೆ ಬೆಳಗಾವಿನಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ಅವರಿಗೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಬೇಕಾಗ್ತದೆ, ಅವ್ರ ಮೇಲೆ ಕೇಸ್ ತಗೊಳ್ಬೇಕಾಗ್ತದೆ. ಇದು ಸೆಷನ್ ನಡೀತಾ ಇದೆ. ನಾವು ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಡ್ಡಾಯವಾಗಿ ಕಾಪಾಡಲೇಬೇಕು. ಅದು ಇಲ್ಲ, ಅದು ನಮ್ದು ಇಂಟೆಲಿಜೆನ್ಸ್ ರಿಪೋರ್ಟ್ ಇರುತ್ತೆ. ನಮ್ದು ಎಲ್ಲ ವಿ ಹ್ಯಾವ್ ಅವರ್ ಓನ್ ವೇ ಆಫ್ ವರ್ಕಿಂಗ್ ಆಫ್ ಕಲೆಕ್ಟಿಂಗ್ ಇಂಟೆಲಿಜೆನ್ಸ್ ಅಂಡ್ ಆಲ್. ಇವರಿಗೆ ಕೊಟ್ಟಿದ್ರೆ ಇಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗಬಹುದು. ಎಲ್ಲೂ ಇಲ್ಲ, ಪೂರ್ತಿ ಬೆಳಗಾವಿನಲ್ಲಿ ಅವರಿಗೆ ಎಲ್ಲೂ ಪ್ರತಿಭಟನೆ ಮಾಡಕ್ಕೆ ಅನುಮತಿ ನಿರಾಕರಿಸ್ತಾ ಇದ್ದೀವಿ. ಸರ್, ಈಗ ಏನಿಲ್ಲ, ಕೆಲವೊಂದಿಷ್ಟು ಜನರಿಗೆ ಅವಕಾಶ ಕೊಡಬಹುದಿತ್ತಲ್ಲ ಅನ್ನೋದು. ಅವರು ಏನಾಗುತ್ತೆ, ಒಬ್ರಿಗೆ ಕೊಟ್ರೆ ಸರ್ ಹಕ್ಕ ಕಿತ್ಕೊಂಡಿಲ್ಲ. ಅವ್ರ ನಾವು ಕೆಲವರಿಗೆ ಕೊಟ್ಟಿದ್ದೀವಿ, ಬಾಕಿ ಸರ್ ಅವರು ಬಂದ್ಬಿಟ್ರು ಅಂತ ಹೇಳಿದರೆ ಆಮೇಲೆ ಕಷ್ಟ ಆಗುತ್ತೆ. ಧಾರವಾಡದಲ್ಲಿ ಶ್ರೀನಗರದಲ್ಲಿ ಕೂಡ ಅವರು ಹೇಳಿಕೆ ರೂಲ್ಸ್ ಅನ್ನ ಫಾಲೋ ಮಾಡಲಿಲ್ಲ ಅನ್ನೋದಕ್ಕೆ ಅಲ್ಲಿ ನಿಷೇಧ ಮಾಡಿದ್ದಾರೆ. ಅದು ಏನ್ ಮಾಡ್ತಾರೆ ಅದು ಅವರ ಮೇಲೆ ಬಿಡ್ತಾ ಇದ್ದೀವಿ ನಾವು. ನನಗೆ ಪೂರ್ತಿ ಬೆಳಗಾವಿದು ಕಾಯ್ದೆ ಸುವ್ಯವಸ್ಥೆ ಕಾಪಾಡೋದು ಜವಾಬ್ದಾರಿ ನಮ್ಮ ಮೇಲೆ ಇದೆ. ನಮ್ಮ ಇಂಟೆಲಿಜೆನ್ಸ್ ಅಸೆಸ್ಮೆಂಟ್ ಮೇಲೆ ನಾವು ಕೆಲಸ ನಾವು ಆಲ್ರೆಡಿ ಈಗ ಹೇಳಿದೀವಿ ಏನ್ ಹೇಳ್ಬೇಕಾಗುತ್ತೆ.